ತತ್ಸತ್ ಬ್ರಹ್ಮಣೇ ನಮಃ. ಅಥ ಬ್ರಾಹ್ಮೇ ಮಹಾಪುರಾಣೆ ಏಕವಿಂಶತ್ಯಧಿಕಶತತಮೋಧ್ಯಾಯ. 221ನೇ ಅಧ್ಯಾಯವು. ವ್ಯಾಸನು ಹೇಳತೊಡಗಿದನು. ಈ ರೀತಿಯಾಗಿ ಗೃಹಸ್ಥನಾದವನು ಹವ್ಯಗಳಿಂದ ದೇವತೆಗಳನ್ನು, ಕವ್ಯಗಳಿಂದ ಪಿತೃಗಳನ್ನು, ಅನ್ನದಿಂದ ಅತಿಥಿಗಳನ್ನು, ಬಂಧುಗಳನ್ನು ಚೆನ್ನಾಗಿ ಸತ್ಕರಿಸಬೇಕು. ಮತ್ತು ಪಂಚಭೂತಗಳು, ಆಳುಕಾಳುಗಳು, ಪಶು ಪಕ್ಷಿಗಳು, ಪೀಪೀಲಕಾದಿ ಕೃಮಕೀಟಗಳು, ಭಿಕ್ಷುಗಳು ಅಂದರೆ ಸನ್ಯಾಸಿಗಳು, ಯಾಚಕರು ಮತ್ತು ದಾರಿಹೋಕರಾಗಿ ಮನೆಗೆ ಬಂದವರು, ಸದಾಚಾರ ನಿರತರಾದ ಬ್ರಾಹ್ಮಣರು, ಇವರೆಲ್ಲರನ್ನೂ ಸಾಧುವಾದ ಗೃಹಸ್ಥನು ಸತ್ಕರಿಸಬೇಕು. ಮತ್ತು ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನು ಅವನು ಮಾಡದೇ ಹೋದರೆ ಪಾಪಿಯಾಗುವನು ಎಂದನು. ಇದನ್ನು ಕೇಳಿ ಆ ಮುನಿಗಳು ವ್ಯಾಸ ಮಹರ್ಷಿಯನ್ನು ಕುರಿತು, ಓ ವಿಪ್ರಶ್ರೇಷ್ಠ, ನೀನೀಗ ನಿತ್ಯ ನೈಮಿತ್ತಿಕ ಕ್ರಿಯೆಗಳೆಂದು ಹೇಳಿದೆಯಲ್ಲವೇ? ಪುರುಷನಾದವನು ಮಾಡತಕ್ಕ ನಿತ್ಯ ನೈಮಿತ್ತಿಕ ಕಾಮ್ಯಗಳೆಂಬ 3 ವಿಧವಾದ ಕರ್ಮಗಳನ್ನು ಸದಾಚಾರವೇನೆಂಬುದನ್ನು ನಾವು ಕೇಳಬೇಕೆಂದಿದ್ದೇವೆ. ಅದನ್ನು ನೀನು ಹೇಳಬೇಕು. ಆ ಕರ್ಮಗಳನ್ನು ಮಾಡಲು ಮಾನವನು ಇಹದಲ್ಲಿಯೂ ಪರದಲ್ಲಿಯೂ ಸುಖವನ್ನು ಪಡೆಯುವನಲ್ಲವೇ ಎಂದು ಪ್ರಶ್ನಿಸಲು, ಆಗ ವ್ಯಾಸನು ಇಂತೆಂದನು. ಗೃಹಸ್ಥನಾದವನು ಸರ್ವದಾ ಆಚಾರವನ್ನು ಕಾಪಾಡಿಕೊಂಡು ಬರಬೇಕು. ಆಚಾರವನ್ನು ಬಿಟ್ಟವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಒಳ್ಳೆಯದಾಗುವುದಿಲ್ಲ. ಯಾವನು ಸದಾಚಾರವನ್ನು ಉಲ್ಲಂಘಿಸಿ ನಡೆಯುವನೋ ಅವನು ಎಷ್ಟೇ ಯಜ್ಞವನ್ನು, ದಾನವನ್ನು, ತಪಸ್ಸನ್ನು ಮಾಡಿದ್ದರೂ ಅವಂದೂ ಅವನಿಗೆ ಶ್ರೇಯಸ್ಸನ್ನುಂಟು ಮಾಡುವುದಿಲ್ಲ. ದುರಾಚಾರ ನಿರತನಾದ ಮಾನವನು ಈ ಲೋಕದಲ್ಲಿ ಹೆಚ್ಚು ಕಾಲ ಬದುಕಲಾರನು. ಆದುದರಿಂದ ಸದಾಚಾರವೆಂಬ ಧರ್ಮವನ್ನು ಆಚರಿಸಬೇಕು. ಎಲೈ ಬ್ರಾಹ್ಮಣರಿರ, ಆ ಸದಾಚಾರದ ಲಕ್ಷಣವನ್ನು ನಿಮಗೆ ತಿಳಿಸುವೆನು, ಕೇಳಿರಿ. ಪುರುಷನಾದವನು ಒಂದೇ ಮನಸ್ಸಿನಿಂದ ಅದನ್ನು ಪಾಲಿಸಿಕೊಂಡು ಬರಬೇಕು. ಗೃಹಸ್ಥನೆನಿಸಿದವನು ಧರ್ಮ, ಅರ್ಥ, ಕಾಮವೆಂಬ 3 ಪುರುಷಾರ್ಥಗಳನ್ನು ಸಾಧಿಸಲು ಪ್ರಯತ್ನವನ್ನು ಮಾಡಬೇಕು. ಆ ಪುರುಷಾರ್ಥಗಳು ಸಿದ್ಧಿಸಿದಲ್ಲಿ ಇಹದಲ್ಲಿಯೂ ಪರದಲ್ಲಿಯೂ ಸಿದ್ಧಿಯುಂಟಾಗುವುದು. ಆತ್ಮಜ್ಞಾನಿಯಾದವನು ತನ್ನ ಬಳಿಯಿರುವ ಅರ್ಥದಲ್ಲಿ ಅಂದರೆ ಹಣದಲ್ಲಿ ಕಾಲು ಪಾಲಿನಷ್ಟು ವ್ಯಯ ಮಾಡಿ ಪಾರತ್ರಿಕವಾದ ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಳಬೇಕು. ಇನ್ನು ಅರ್ಧ ಭಾಗದಷ್ಟು ವ್ಯಯ ಮಾಡಿ ಆತ್ಮಭರಣೋಪಾಯವನ್ನು, ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮಾಡಬೇಕು. ಇನ್ನುಳಿದ ಕಾಲು ಪಾಲಿನಷ್ಟು ಹಣವನ್ನು ಮೂಲಧನವನ್ನು ಬೆಳೆಸಿಕೊಳ್ಳಲು ಉಪಯೋಗಿಸಬೇಕು. ಈ ರೀತಿ ಆಚರಿಸಲು ಮನುಷ್ಯನ ಅರ್ಥವು ಸಫಲತೆಯನ್ನು ಪಡೆದಂತಾಗುವುದು. ಅದೇ ರೀತಿ ತಾನು ಮಾಡಿರುವ ಪಾಪಗಳನ್ನು ಪರಿಹರಿಸಿಕೊಳ್ಳಲು, ಹೊಸದಾಗಿ ಪಾಪಗಳನ್ನು ಮಾಡದಿರಲೂ ಸಹ ಧರ್ಮವನ್ನಾಚರಿಸಬೇಕು. ಆ ಧರ್ಮವು ಪಾರತ್ರಿಕ ಫಲಪ್ರದವೆಂತಲೂ ಐಹಿಕ ಫಲಪ್ರದವೆಂತಲೂ 2 ಬಗೆಯಾಗಿರುವುದು. ಈ 2 ಬಗೆಯ ಧರ್ಮವನ್ನು ಪುರುಷನು ಆಚರಿಸಬೇಕು. ಕಾಮವೆಂಬುದು 2 ಬಗೆಯಾಗಿರುವುದು. ಪ್ರತ್ಯವಾಯ ಭಯದಿಂದ ಮಾಡತಕ್ಕದ್ದೊಂದು ಮತ್ತು ಧರ್ಮಾರ್ಥಗಳಿಗೆ ಅವಿರುದ್ಧವಾದದ್ದು ಮತ್ತೊಂದು. ಪ್ರತ್ಯಾವಾಯವೆಂದರೆ ವಿಹಿತ ಕರ್ಮಗಳನ್ನು ಮಾಡದಿರುವುದರಿಂದ ಉಂಟಾಗತಕ್ಕ ದೋಷವು. ಇದನ್ನು ಪರಿಹರಿಸಿಕೊಳ್ಳುವ ಇಚ್ಛೆಯೇ ಕಾಮದ ಮೊದಲನೆಯ ಬಗೆ. ಮನುಷ್ಯನಿಗೆ ಸಹಜವಾಗಿ ಆಗತಕ್ಕ ಭೋಗವನ್ನು ಅಭಿಲಾಷೆ 2ನೆಯ ಬಗೆಯದು. ಮನುಷ್ಯನಿಗೆ ಸಹಜವಾಗಿ ಆಗತಕ್ಕ ಭೋಗವಸ್ತುಗಳಲ್ಲಿಯ ಅಭಿಲಾಷೆ 2ನೆಯ ಬಗೆಯದು. ಇದನ್ನೇ ಧರ್ಮಾರ್ಥಗಳಿಗೆ ಅವಿರುದ್ಧವಾಗಿರಬೇಕು ಎಂದುದು. ಮೇಲೆ ಹೇಳಿದ 3 ಪುರುಷಾರ್ಥಗಳು ಒಂದಕ್ಕೊಂದು ಸಂಬಂಧವನ್ನು ಪಡೆದಿರುವು. ಇದೇ ರೀತಿ ಈ 3 ಪುರುಷಾರ್ಥಗಳಿಗೆ ಯಾವ ರೀತಿಯ ಸಂಬಂಧಗಳು ವಿಪರೀತವಾದವುಗಳೆಂಬುದನ್ನು ಅರಿತಿರಬೇಕು. ಧರ್ಮವು ಅರ್ಥಕ್ಕೆ ಸಂಬಂಧಪಟ್ಟಿರುವುದು. ಆ ಅರ್ಥವನ್ನು ಧರ್ಮವು ಪೀಡಿಸುವುದಿಲ್ಲ. ಈ ಧರ್ಮಾರ್ಥಗಳಿಂದ 2 ಬಗೆಯ ಕಾಮವನ್ನು, ಆ ದ್ವಿವಿಧವಾದ ಕಾಮದಿಂದ ಧರ್ಮಾರ್ಥಗಳನ್ನು ಬೆಳೆಸಿಕೊಳ್ಳಬೇಕು. ಪುರುಷನು ಬ್ರಾಹ್ಮ ಮುಹೂರ್ತದಲ್ಲಿ ಎಂದರೆ ಸೂರ್ಯೋದಯಕ್ಕೆ 5 ಗಳಿಗೆ ಮುಂಚಿತವಾಗಿ ಎದ್ದು ಆಯಾ ದಿನ ಮಾಡಬೇಕಾದ ಧರ್ಮಾರ್ಥಗಳನ್ನು ಸಮಾಲೋಚಿಸಬೇಕು. ಬಳಿಕ ಮೇಲೆದ್ದು ಚೆನ್ನಾಗಿ ಸ್ನಾನ ಮಾಡಿ ಆಚಮನಾನಂತರ ಮನಸ್ಸು ಮೊದಲಾದವನ್ನು ಬಿಗಿ ಹಿಡಿದು ಶುದ್ಧ ಹೃದಯದಿಂದ ನಕ್ಷತ್ರಗಳಿರುವ ಹಾಗೆಯೇ ಪ್ರಾತಃ ಸಂಧ್ಯೆಯನ್ನು ಮಾಡಬೇಕು. ಅದೇ ರೀತಿ ಸಾಯಂಕಾಲ ಸೂರ್ಯನಿರುವಂತೆಯೇ ಸಂಧ್ಯಾವಂದನೆ ಮಾಡಬೇಕು. ಈ ಸಂಧ್ಯಾವಂದನ ಕ್ರಮವನ್ನು ಆಪತ್ ಸಮಯಗಳನ್ನು ಬಿಟ್ಟು ಉಳಿದ ಕಾಲದಲ್ಲಿ ಬಿಡಬಾರದು. ಎಲೈ ದ್ವಿಜರೇ, ಕೆಟ್ಟ ಮಾತು, ಸುಳ್ಳು, ಕ್ರೂರವಾದ ಅಥವಾ ಕರ್ಕಶವಾದ ಮಾತು, ಸಾಧು ಸಮ್ಮತವಲ್ಲದ ಶಾಸ್ತ್ರ, ಅಸಿದ್ವಿಷಯಕವಾದ ವಾದವಿವಾದಗಳು, ಅಸತ್ಪುರುಷರ ಸೇವೆ ಇವುಗಳನ್ನು ಬಿಟ್ಟು ಬಿಡಬೇಕು. ಮನಸ್ಸನ್ನು ನಿಗ್ರಹಿಸಿ ಶುದ್ಧತೆಯಿಂದ ಬೆಳಿಗ್ಗೆ ಮತ್ತು ಸಾಯಂಕಾಲಗಳಲ್ಲಿ ಯಜ್ಞೇಶ್ವರನ ಹೋಮವನ್ನು ಮಾಡಬೇಕು. ಸೂರ್ಯನು ಹುಟ್ಟುತ್ತಿರುವುದನ್ನು ಮುಳುಗುತ್ತಿರುವುದನ್ನು ನೋಡಬಾರದು.
ತಲೆಯನ್ನು ಬಾಚಿಕೊಳ್ಳುವುದು, ಕನ್ನಡಿ ನೋಡಿಕೊಳ್ಳುವುದು, ಹಲ್ಲು ಉಜ್ಜುವುದು, ಕಾಡಿಗೆ ಹಚ್ಚಿಕೊಳ್ಳುವುದು ಮತ್ತು ದೇವತೆಗಳಿಗೆ ತರ್ಪಣ ಬೀಯುವುದು ಇವುಗಳನ್ನು ಪೂರ್ವಹಣ್ಣದಲ್ಲಿಯೇ ಮಾಡಬೇಕು. ಊರು, ಮನೆ, ತೀರ್ಥ, ಹೊಲಗದ್ದೆಗಳು ಇವುಗಳಿಗೆ ಹೋಗತಕ್ಕ ದಾರಿಗಳಲ್ಲೂ, ಉತ್ತಿರುವ ಪ್ರದೇಶಗಳಲ್ಲೂ, ಹಸುಗಳು ಕೊಟ್ಟಿಗೆಯಲ್ಲಿಯೂ ಮಲಮೂತ್ರಗಳನ್ನು ವಿಸರ್ಜಿಸಬಾರದು. ನಗ್ನಳಾಗಿರುವ ಪರಸ್ತ್ರೀಯನ್ನು ತಾನು ವಿಸರ್ಜಿಸಿದ ಮಲವನ್ನು ನೋಡಬಾರದು ಮತ್ತು ರಜಸ್ವಲೆಯಾದ ಸ್ತ್ರೀಯೊಡನೆ ದರ್ಶನ, ಸ್ಪರ್ಶನ, ಸಂಭಾಷಣೆಗಳನ್ನು ಮಾಡಬಾರದು. ನೀರಿನಲ್ಲಿ ಮೂತ್ರ ಪುರೀಷಗಳನ್ನು ವಿಸರ್ಜಿಸಬಾರದು. ಮೈಥುನವನ್ನಾಚರಿಸಬಾರದು. ಮಲಮೂತ್ರಗಳನ್ನು ವಿಸರ್ಜಿಸಿರುವ ಪ್ರದೇಶದಲ್ಲಾಗಲಿ, ಕೂದಲು, ಬೂದಿ, ತಲೆಯು ಚಿಪ್ಪು ಮೊದಲಾದವುಗಳು ಬಿದ್ದಿರುವ ಕಡೆಯಲ್ಲಾಗಲಿ ಕುಳಿತುಕೊಳ್ಳಬಾರದು. ಅದೇ ರೀತಿ ಪ್ರಾಜ್ಞನಾದವನು ಹೊಟ್ಟು, ಬೆಂಕಿಯ ಚೂರುಗಳು ಅಥವಾ ಇದ್ದಿಲಿನ ತುಂಡುಗಳು, ಹಗ್ಗ, ಬಟ್ಟೆಯ ಚೂರುಗಳು ಬಿದ್ದಿರುವ ಕಡೆಯಲ್ಲಾಗಲಿ, ದಾರಿಯಲ್ಲಾಗಲಿ, ನೆಲದ ಮೇಲಾಗಲಿ, ಬಟ್ಟೆಗಳ ಮೇಲಾಗಲಿ ಕುಳಿತುಕೊಳ್ಳಬಾರದು. ಗೃಹಸ್ಥನಾದವನು ಪಿತೃಗಳಿಗೂ, ದೇವತೆಗಳಿಗೂ, ಮನುಷ್ಯರಿಗೂ, ಭೂತಗಳಿಗೂ ಅಂದರೆ ಪಶು ಪಕ್ಷ್ಯಾದಿಗಳು ಸತ್ಕಾರ ಮಾಡಿದ ನಂತರ ತಾನು ಭೋಜನ ಮಾಡಬೇಕು. ಮನುಷ್ಯನು ಊಟ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತುಕೊಳ್ಳಬೇಕು ಮತ್ತು ಆಚಮನ ಮಾಡಿದ ನಂತರ ಮೌನದಿಂದ ಶುಚಿಯಾಗಿ ಮತ್ಯಾವ ಕಡೆಯೂ ಮನಸ್ಸನ್ನು ಹೊರಳಿಸದೆ ಮಂಡಿಗಳೊಳಗೆ ಕೈಗಳು ಬರುವಂತೆ ಕುಳಿತು ಊಟ ಮಾಡಬೇಕು. ಯಾವುದಾದರೂ ತೊಂದರೆಯೂ ಇಲ್ಲದಿದ್ದಾಗ ನಿಷ್ಕಾರಣವಾಗಿ ಅನ್ನವನ್ನು ದೂಷಿಸಬಾರದು ಮತ್ತು ಭೋಜನ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಉಪ್ಪನ್ನು ಹಾಕಿಸಿಕೊಳ್ಳಬಾರದು. ಉಚ್ಚಿಷ್ಟವಾದ ಅಂದರೆ ತಿಂದುಮಿಕ್ಕ ಅನ್ನವನ್ನು ಊಟ ಮಾಡಬಾರದು. ಆತ್ಮಜ್ಞಾನಿಯಾದವನು ಓಡಾಡುತ್ತಿರುವಾಗಲೂ ನಿಂತಿರುವಾಗಲೂ ಮಲಮೂತ್ರಗಳನ್ನು ವಿಸರ್ಜಿಸಬಾರದು. ಯಾವ ವಸ್ತುವೇ ಆಗಲಿ ಅದು ಉಚ್ಚಿಷ್ಟವಾಗಿದ್ದರೆ ಅದನ್ನು ತಿನ್ನಬಾರದು. ಎಂಜಲು ಕೈಯಲ್ಲಿರುವಾಗ ಯಾವ ಮಾತೂ ಆಡಬಾರದು. ವೇದಾಧ್ಯಯನ, ಜಪ ಮೊದಲಾದವುಗಳನ್ನು ಮಾಡಬಾರದು ಮತ್ತು ತನ್ನ ಇಷ್ಟ ಬಂದಂತೆ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ನೋಡಬಾರದು. ಒಡೆದು ಹೋದ ಮಣೆ ಮೊದಲಾದ ಆಸನಗಳನ್ನು, ಹರುಕಲು ಹಾಸಿಗೆಯನ್ನು, ಮುರುಕು ಪಾತ್ರೆಗಳನ್ನು ಉಪಯೋಗಿಸಬಾರದು. ಹಿರಿಯರು ಯಾರಾದರೂ ಬಂದಾಗ ಎದ್ದು ನಿಂತು ಗೌರವಿಸಿ ತನ್ನ ಪೀಠವನ್ನು ಬಿಟ್ಟುಕೊಡಬೇಕು ಮತ್ತು ಅವರೊಡನೆ ಅನುಕೂಲವಾದ ರೀತಿಯಲ್ಲಿ ಮಾತುಕತೆಗಳನ್ನಾಡಬೇಕು. ಅವರ ಮನೋಭಾವವನ್ನೇ ಅನುಸರಿಸಬೇಕು. ವಿರುದ್ಧವಾಗಿ ನಡೆಯಬಾರದು. ಒಂಟಿ ಬಟ್ಟೆಯನ್ನುಟ್ಟಿರುವಾಗ ಊಟ ಮಾಡಬಾರದು. ದೇವರನ್ನು ಪೂಜೆ ಮಾಡಬಾರದು. ಬ್ರಾಹ್ಮಣರನ್ನು ಆವಾಹನೆ ಮಾಡಬಾರದು ಮತ್ತು ಯಜ್ಞೇಶ್ವರನಲ್ಲಿ ಆಹುತಿಗಳನ್ನು ಕೊಡಬಾರದು. ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಹಾಗೆಯೇ ಮಲಗಲೂ ಬಾರದು. 2 ಕೈಗಳಿಂದಲೂ ತಲೆಯನ್ನು ಕೆರೆದುಕೊಳ್ಳಲೂ ಬಾರದು. ತಿಳಿದವರು ನಿಷ್ಕಾರಣವಾಗಿ ಪದೇ ಪದೇ ತಲೆಗೆ ಸ್ನಾನವನ್ನೂ ಮಾಡಬಾರದು. ತಲೆಗೆ ಎಣ್ಣೆಯನ್ನು ಇಟ್ಟುಕೊಂಡಿರುವಾಗ ಯಾವ ಅಂಗವನ್ನೂ ಮುಟ್ಟಿಕೊಳ್ಳಬಾರದು. ಅನಧ್ಯಯನ ದಿವಸಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು. ಬ್ರಾಹ್ಮಣರನ್ನು, ಯಜ್ಞೇಶ್ವರನನ್ನು, ಗೋವನ್ನು, ಸೂರ್ಯನನ್ನು ಎಂದೆಂದಿಗೂ ಅಪಮಾನಗೊಳಿಸಬಾರದು. ಮೂತ್ರ ಪುರೀಷಗಳನ್ನು ವಿಸರ್ಜಿಸಬೇಕಾಗಿದ್ದರೆ ಹಿಂದೆ ಹೇಳಿದ ತೊಂದರೆಗಳು ಯಾವುವೂ ಇಲ್ಲದ ಕಡೆ ಹೋಗಿ ಹಗಲು ಉತ್ತರ ದಿಕ್ಕಿಗೂ ರಾತ್ರಿ ದಕ್ಷಿಣ ದಿಕ್ಕಿಗೂ ತಿರುಗಿಕೊಂಡು ಅವನ್ನು ವಿಸರ್ಜಿಸಬೇಕು. ಗುರುವು ಮಾಡಿದ ತಪ್ಪನ್ನು ಮತ್ತೊಬ್ಬರಿಗೆ ತಿಳಿಸಬಾರದು. ಆತನು ನಿಷ್ಕಾರಣವಾಗಿ ಕೋಪಗೊಂಡಿದ್ದರೂ ತಾನು ರೇಗದೆ ಆತನನ್ನು ಮೆಲ್ಲನೆ ಸಮಾಧಾನಗೊಳಿಸಬೇಕು. ಮತ್ತೊಬ್ಬರ ಯಾರಾದರೂ ತನ್ನ ಗುರುವನ್ನು ನಿಂದಿಸುತ್ತಿದ್ದರೂ ತಾನು ಅದನ್ನು ಕೇಳಲೂಬಾರದು. ದಾರಿಯಲ್ಲಿ ನಡೆಯುತ್ತಿರುವಾಗ ಎದುರಿಗೆ ಬರುವಂತಹ ಬ್ರಾಹ್ಮಣರಿಗೂ, ದೊರೆಗೂ, ದುಃಖ ಪಡುತ್ತಿರುವವನಿಗೂ, ವಿದ್ಯೆಯಲ್ಲಿ ತನಗಿಂತ ಮಿಗಿಲಾದವನಿಗೂ, ಗರ್ಭಿಣಿ ಸ್ತ್ರೀಯಳಿಗೂ, ರೋಗಿಗೂ, ಮಹಾತ್ಮನಿಗೂ ಮೊದಲು ದಾರಿ ಬಿಡಬೇಕು ಮತ್ತು ಅದೇ ರೀತಿ ಮೂಗನಿಗೂ, ಕುರುಡನಿಗೂ, ಕಿವುಡನಿಗೂ, ಮದವೇರಿದವನಿಗೂ ಅಂದರೆ ಪ್ರಜ್ಞೆ ತಪ್ಪಿದವನಿಗೂ, ಹುಚ್ಚನಿಗೂ ತಾನು ದಾರಿ ಬಿಟ್ಟುಕೊಡಬೇಕು. ದೇವಾಲಯ, ಚೈತ್ಯ ವೃಕ್ಷ ಅಂದರೆ ಅರಬಿ, 4 ದಾರಿ ಕೂಡುವ ಚೌಕ, ವಿದ್ಯಾಧಿಕನಾದವನು, ಗುರು ಇವರುಗಳನ್ನು ಪ್ರಾಜ್ಞನಾದವನು ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು. ಮತ್ತೊಬ್ಬರು ಹಾಕಿಕೊಂಡ ಜೋಡು ಬಟ್ಟೆ ಬರೆಗಳ ಹೂವು ಮೊದಲಾದವನು ತಾನು ಉಪಯೋಗಿಸಬಾರದು. ಚತುರ್ದಶಿ, ಅಷ್ಟಮಿ, ಪೂರ್ಣಿಮಾ, ಪರ್ವಕಾಲಗಳು, ಸಂಕ್ರಮಣ, ಅಮಾವಾಸ್ಯೆ ಮೊದಲಾದವು ಇವುಗಳಲ್ಲಿ ತೈಲಾಭ್ಯಂಜನವನ್ನು, ಸ್ತ್ರೀ ಸಮಾಗಮವನ್ನು ಮಾಡಬಾರದು. ಪ್ರಾಜ್ಞೆನ್ನಿಸಿದವನು ಕೈಯನ್ನು, ಕಾಲನ್ನು ನೀಡಿಕೊಂಡು ಕುಳಿತುಕೊಳ್ಳಬಾರದು. ಕಾಲನ್ನು ಇತ್ತಲಿಂದತ್ತ ಅತ್ತಲಿಂದಿತ್ತ ಹೊರಳಿಸಬಾರದು ಮತ್ತು ಒಂದು ಕಾಲಿಂದ ಮತ್ತೊಂದು ಕಾಲನ್ನು ತುಳಿಯಲೂ ಬಾರದು. ಪುಂಶ್ಚಲಿ, ಹಾದರಗಿತ್ತಿ, ಕೆಲಸವನ್ನು ಸಾಧಿಸಿದವನು, ಹುಡುಗ, ಪತಿತನಾದವನು ಇವರನ್ನು ಮನಸ್ಸಿಗೆ ಚುಚ್ಚುವಂತೆ ಮಾತನಾಡಬಾರದು. ಇವರ ಮೇಲೆ ಆಕ್ರೋಶ ಪಡಬಾರದು. ಚಾಡಿ ಹೇಳಬಾರದು. ಬುದ್ಧಿವಂತನಾದವನು ಒಣಜಂಭವನ್ನು, ಅತಿ ಕ್ರೂರತನವನ್ನು ಮಾಡಬಾರದು. ಮೂರ್ಖರನ್ನು, ಹುಚ್ಚರನ್ನು ಯಾವುದಾದರೂ ಜಾಳಿಗೆ
ಬಿದ್ದಿರುವವನನ್ನು, ಕುರೂಪಿಗಳನ್ನು, ಅಂಗವಿಕಲರನ್ನು, ದರಿದ್ರರನ್ನು ಎಂದಿಗೂ ಅಪಹಾಸ್ಯ ಮಾಡಬಾರದು. ಶಿಷ್ಯನಿಗೂ ಮಗನಿಗೂ ಬುದ್ಧಿ ಕಲಿಸುವ ಸಲುವಾಗಿ ಮತ್ತೊಬ್ಬನಿಗೆ ದಂಡನೆ ಮಾಡಬಾರದು. ಅದೇ ರೀತಿಯಾಗಿ ಕುಳಿತುಕೊಳ್ಳುವುದಕ್ಕೊಂದು ಕಾಲಿನಿಂದ ಪೀಠವನ್ನು ಎಳೆದುಕೊಳ್ಳಬಾರದು. ತನಗೋಸ್ಕರವಾಗಿ ಸಂಯಾವವನ್ನು, ಕೈಸರವನ್ನು, ಮಾಂಸವನ್ನು ಸಿದ್ಧಪಡಿಸಿಕೊಳ್ಳಬಾರದು. ಹಗಲು ಮತ್ತು ರಾತ್ರಿಯಲ್ಲಿ ಅತಿಥಿಗಳನ್ನು ಸತ್ಕರಿಸಿದ ನಂತರವೇ ಭೋಜನ ಮಾಡಬೇಕು. ದಂತಧಾವನವನ್ನು ಮಾಡುವಾಗ ಪೂರ್ವ ದಿಕ್ಕಿಗಾಗಲಿ ಉತ್ತರ ದಿಕ್ಕಿಗಾಗಲಿ ಮುಖ ಮಾಡಿಕೊಂಡು ಕುಳಿತು ಮೌನವಾಗಿ ಇರಬೇಕು. ಎಲೈ ವಿಪ್ರರಿರ, ಯಾವಾಗಲೂ ನಿಷಿದ್ಧಗಳಾದ ಲತಾದಿಗಳನ್ನು ಉಪಯೋಗಿಸಬಾರದು. ಎಂದೆಂದಿಗೂ ಉತ್ತರ ದಿಕ್ಕಿಗೂ ಪಶ್ಚಿಮ ದಿಕ್ಕಿಗೂ ತಲೆಯನ್ನಿಟ್ಟು ಮಲಗಬಾರದು. ದಕ್ಷಿಣ ದಿಕ್ಕಿಗಾಗಲಿ ಪೂರ್ವ ದಿಕ್ಕಿಗಾಗಲಿ ತಲೆಯಿಟ್ಟುಕೊಂಡು ಮಲಗಬೇಕು. ಗಂಧವತಿಗಳಲ್ಲಿಯೂ ಅಂದರೆ ಅಡುಗೆ ಮನೆ, ದುರ್ವಾಸನಾ ಪ್ರದೇಶ, ನೀರು ಬಳಿಯಲ್ಲಿಯೂ ಉಷಕ್ಕಾಲದಲ್ಲಿಯೂ ಮಲಗಬಾರದು. ಗ್ರಹಣ ಒಂದನ್ನು ಬಿಟ್ಟು ಇನ್ಯಾವ ಸಮಯದಲ್ಲೂ ಹಗಲಿಲ್ಲದ ವೇಳೆ ಸ್ನಾನ ಮಾಡಬಾರದು. ಕೈಯಲ್ಲಿ ಬಟ್ಟೆ ಹಿಡಿದುಕೊಂಡು ಅದರ ಕೊನೆಗಳಿಂದ ಮೈಯನ್ನು ಒರೆಸಿಕೊಳ್ಳಲೇಬಾರದು. ಕೂದಲನ್ನು ಕೊಡವಬಾರದು. ಬಟ್ಟೆಗಳನ್ನು ಜೋರಾಗಿ ಝಾಡಿಸಬಾರದು. ಸ್ನಾನ ಮಾಡದೆ ಮೈಗೆ ಗಂಧ ಮೊದಲಾದ ಅನುಲೇಪ ದ್ರವ್ಯಗಳನ್ನು ತೊಡೆದುಕೊಳ್ಳಬಾರದು. ಕೆಂಪು ಬಣ್ಣದ ಬಟ್ಟೆಗಳನ್ನು, ನಾನಾ ಬಣ್ಣದ ಬಟ್ಟೆಗಳನ್ನು, ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ಬಟ್ಟೆಗಳನ್ನಾಗಲಿ ಒಡವೆಗಳನ್ನಾಗಲಿ ಒಬ್ಬರಿಗೊಬ್ಬರು ಬದಲಾಯಿಸಿಕೊಳ್ಳಬಾರದು. ಅಂಚಿಲ್ಲದ ಬಟ್ಟೆಯನ್ನು, ಬಹುವಾಗಿ ಮುದುಡಿ ಹೋದ ಬಟ್ಟೆಯನ್ನು ಉಪಯೋಗಿಸಬಾರದು. ಹುಳುಬಿದ್ದ ಅನ್ನವನ್ನು, ಕೂದಲು ಸೇರಿದುದನ್ನು, ನಾಯಿ ನೋಡಿದುದನ್ನು ತಿನ್ನಬಾರದು. ಅದೇ ರೀತಿ ನಾಯಿ ನೆಕ್ಕಿದುದನ್ನು ತಿನ್ನಬಾರದು ಮತ್ತು ಬೆನ್ನಿನ ಬಳಿಯ ಮಾಂಸವನ್ನು, ಹೆಸರಿಗೆ ಮಾತ್ರ ಮಾಂಸವೆನಿಸಿದುದನ್ನು, ನಿಷಿದ್ಧವಾದ ಮಾಂಸವನ್ನು ತಿನ್ನಬಾರದು. ಯಾವಾಗಲೂ ಉಪ್ಪನ್ನು ಪ್ರತ್ಯಕ್ಷವಾಗಿ ಉಪಯೋಗಿಸಬಾರದು. ಅಲ್ಲದೆ ಬಹುಕಾಲದಿಂದ ಇಟ್ಟಿರುವುದನ್ನು, ಒಣಗಿ ಹೋಗಿರುವುದನ್ನು, ಹಳಸಿದುದನ್ನು ಭೋಜನ ಮಾಡಬಾರದು. ಹಿಟ್ಟು, ಸೊಪ್ಪು ಸದೆ ಅಂದರೆ ಕಾಯಿಪಲ್ಯ, ಕಬ್ಬು, ಹಾಲು ಇವುಗಳಿಂದ ಸಿದ್ಧವಾದ ವಸ್ತುಗಳು, ಸಂಡಿಗೆ, ಬೆಲ್ಲ, ಮೊಸರು, ತುಪ್ಪ ಬಹುದಿವಸಗಳಿಂದ ಇದ್ದರೂ ಅದನ್ನು ಪರಿತ್ಯಜಿಸಬಾರದು. ಅದೇ ರೀತಿ ಮಾಂಸ ವಿಕಾರ ವಸ್ತುಗಳನ್ನು ಬಿಡಬಾರದು. ಸೂರ್ಯನು ಉದಯಿಸುವಾಗಲೂ ಅಸ್ತಮವಾದಾಗಲೂ ಮಲಗಬಾರದು. ಆ ಸಮಯದಲ್ಲಿ ಸ್ನಾನ ಮಾಡದೆ ಇರಬಾರದು. ಪುಡಿಯಾಗಿರಬೇಕು. ಸ್ತ್ರೀ ಸಹವಾಸ ಮಾಡಬಾರದು. ಅನ್ಯ ಮನಸ್ಕನಾಗಿಯೂ ಇರಬಾರದು. ಆ ಸಮಯದಲ್ಲಿ ಹಾಸಿಗೆಯ ಮೇಲಾಗಲಿ ನೆಲದ ಮೇಲಾಗಲಿ ಕುಳಿತಿರಬಾರದು. ಶಬ್ದ ಮಾಡಬಾರದು. ಎಂದೆಂದಿಗೂ ಯಾವ ವಸ್ತುವನ್ನು ತನ್ನ ಸೇವಕರಿಗೆ ಕೊಡದೇ ತಿನ್ನಬಾರದು. ರಾತ್ರಿಯೂ ಹಗಲು ವಿಧಿವತ್ತಾಗಿ ಸ್ನಾನ ಮಾಡಿದ ಮೇಲೆಯೇ ಊಟ ಮಾಡಬೇಕು. ಪುರುಷನು ಪ್ರಾಜ್ಞನೆನಿಸಿದ್ದರೆ ಅವನು ಎಂದಿಗೂ ಪರಸ್ತ್ರೀ ಸಹವಾಸ ಮಾಡಬಾರದು. ಆ ಪರಸ್ತ್ರೀ ಗಮನವು ಪುರುಷನ ಇಷ್ಟಾಪೂರ್ವತಗಳನ್ನು, ಹವನ ಹೋಮ ಮಾಡಿದ ಫಲಗಳನ್ನು, ವಾಪೀಕೂಪ ನಿರ್ಮಣಾದಿ ಫಲಗಳನ್ನು, ಆಯುಸ್ಸನ್ನು ನಾಶಪಡಿಸುವುದು. ಇದರಂತಹ ಆಯುಸ್ಸನ್ನು ಕಳೆಯುವ ವಸ್ತುವು ಪ್ರಪಂಚದಲ್ಲಿ ಬೇರೊಂದಿಲ್ಲ. ಪರದಾರ ಗಮನದಂತಹ ಪಾಪವು ಪುರುಷನಿಗೆ ಮತ್ತೊಂದಿಲ್ಲ. ದೇವಕಾರ್ಯ, ಅಗ್ನಿಹೋತ್ರ, ಪಿತೃತರ್ಪಣಗಳನ್ನು, ಗುರು ನಮಸ್ಕಾರವನ್ನು ಮಾಡಬೇಕು. ಊಟ ಮಾಡುವುದನ್ನು ಮೊದಲು ಚೆನ್ನಾಗಿ ಆಚಮನ ಮಾಡಿದ ನಂತರವೇ ಮಾಡಬೇಕು. ಆ ಆಚಮನವನ್ನು ನೊರೆಗೊಟ್ಟಿಸುವ ಮತ್ತು ಮೊರೆತಿಲ್ಲದ ಇರುವ ಶುದ್ಧವಾದ ನೀರಿನಿಂದ ಮಾಡಬೇಕು. ಮತ್ತು ಪೂರ್ವ ಮುಖವಾಗಿಯೂ ಉತ್ತರ ಮುಖವಾಗಿಯೂ ಕುಳಿತು ಆಚಮನ ಮಾಡಬೇಕು. ಮತ್ತು ನೀರಿನ ಕೆಳಗಿನಿಂದಲೂ ಮಧ್ಯದಿಂದಲೂ ಮನೆಯ ಅಂಗಳದಿಂದಲೂ ಹುತ್ತದಿಂದಲೂ ಇಲಿಯು ವಾಸ ಮಾಡುವ ಬಿಲದಿಂದಲೂ ಶೌಚಾದಿ ಕ್ರಿಯೆಗಳನ್ನು ಮಾಡತಕ್ಕ ಸ್ಥಳದಿಂದಲೂ ಮಣ್ಣನ್ನು ತರಬಾರದು. ಕೈಗಳನ್ನು ಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡ ನಂತರ ತಲೆಯ ಮೇಲೆ ನೀರು ಚುಮುಕಿಸಿಕೊಂಡು ಸಮಾಧಾನದ ಮನಸ್ಸಿನಿಂದ ಮಂಡಿಯೊಳಗೆ ಕೈಗಳು ಬರುವಂತೆ ಕುಳಿತು 3 ಬಾರಿಯಾಗಲಿ 4 ಸಲವಾಗಲಿ ಆಚಮನ ಮಾಡಬೇಕು. ಅನಂತರ 2 ಸಲ ತುಟಿಗಳನ್ನು ಒರೆಸಿಕೊಂಡು ಕೈ ತೊಳೆದುಕೊಂಡು ಇಂದ್ರಿಯಗಳನ್ನು ತಲೆಯನ್ನು ಮುಟ್ಟಿಕೊಳ್ಳಬೇಕು. ಈ ರೀತಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಆಚಮನ ಮಾಡಿ ಶುದ್ಧನಾದ ನಂತರ ತನ್ನ ನಿತ್ಯಕ್ರಿಯೆ ಮೊದಲಾದವುಗಳನ್ನು ಮಾಡಬೇಕು. ಸೀನಿದರೆ, ನೆಕ್ಕಿದರೆ, ಅಧೋವಾತವು ಸಡಿಲಿದರೆ, ಉಗುಳಿದರೆ, ಮತ್ತೊಬ್ಬರನ್ನು ತಗುಲಿದರೆ ಆಚಮನ ಮಾಡಬೇಕು. ಬಳಿಕ ಸೂರ್ಯನನ್ನು ನೋಡಿ ಬಲಗೈಯಿಂದ ಬಲಗೈವಿಯನ್ನು ಮುಚ್ಚಿಕೊಳ್ಳಬೇಕು. ಇದೆಲ್ಲವನ್ನೂ ಸಾಧ್ಯವಾದಷ್ಟು ಮಟ್ಟಿಗೆ ಪುರುಷನು ನೆರವೇರಿಸಬೇಕು. ಪೂರ್ವೋಕ್ತವಾದ ಇಲ್ಲದಿದ್ದರೆ ಬಳಿಕ ಮುಂದಿನದು ಪ್ರಾಪ್ತವಾಗುವುದು. ಹಲ್ಲುಗಳನ್ನು ಕಟಕಟ ಎಂದು ಕಡಿಯಬಾರದು. ತನ್ನ ಮೈ ಮೇಲೆ ಹೊಡೆದುಕೊಳ್ಳಬಾರದು. ಮಲಗಿರುವಾಗಲೂ, ಪ್ರಯಾಣ ಮಾಡುವಾಗಲೂ, ಊರಿಂದೂರಿಗೆ ಊಟ ಮಾಡುವಾಗಲೂ ವೇದಾಧ್ಯಯನಾದಿಗಳನ್ನು ಬಿಟ್ಟು ಬಿಡಬೇಕು. 2 ಸಂಜೆಗಳಲ್ಲಿಯೂ ಸ್ತ್ರೀ ಸಂಘವನ್ನು ಮಾಡಬಾರದು.
ಎಲ್ಲಿಯೂ ಭಾರೀ ಪ್ರಯಾಣ ಹೊರಡಬಾರದು. ನಡುಹಗಲಿನಲ್ಲಿ ಶ್ರದ್ಧೆಯಿಂದ ಪಿತೃಗಳಿಗೆ ತರ್ಪಣಾದಿಗಳನ್ನು ಮಾಡಬೇಕು. ದೇವಕರ್ಮಗಳಲ್ಲಿಯೂ ಪಿತೃಕರ್ಮಗಳಲ್ಲಿಯೂ ಪೂರ್ವಭಾವಿಯಾಗಿ ಶಿರಸ್ನಾನ ಮಾಡಬೇಕು. ಪೂರ್ವಾಭಿಮುಖನಾಗಿಯೂ ಇಲ್ಲವೇ ಉತ್ತರಾಭಿಮುಖನಾಗಿಯೂ ಕ್ಷೌರಕರ್ಮಗಳನ್ನು ಮಾಡಿಸಿಕೊಳ್ಳಬೇಕು. ಅಂಗವಿಕಲಳಾದ ಸ್ತ್ರೀಯನ್ನು ಮದುವೆಯಾಗಬಾರದು. ಸದ್ವಂಶಜಾತಳು ತನ್ನ ತಂದೆ ತಾಯಿಗಳ ಕಡೆಯ 7ನೇ ಅಥವಾ 5ನೆಯ ತಲೆಯವಳೂ ಆದ ಕನ್ಯೆಯನ್ನು ಮದುವೆಯಾಗಬೇಕು. ಹೆಂಡತಿಯನ್ನು ಸಂರಕ್ಷಿಸಬೇಕು. ಈರ್ಷ್ಯೆಯನ್ನು ಬಿಡಬೇಕು. ಹಗಲು ಹೊತ್ತು ನಿದ್ದೆಯನ್ನೂ ಮೈಥುನವನ್ನೂ ಮಾಡಬಾರದು. ಎಂದೆಂದಿಗೂ ಮತ್ತೊಬ್ಬರಿಗೆ ಹಿಂಸೆಯಾಗುವ ಕೆಲಸವನ್ನು, ಪ್ರಾಣಹಿಂಸೆಯನ್ನು ಮಾಡಬಾರದು. ಎಲ್ಲ ವರ್ಣದವರು ರಜಸ್ವಲೆಯಾದ ಸ್ತ್ರೀಯರನ್ನು ದೂರವಿಟ್ಟಿರಬೇಕು. 5ನೆಯ ದಿವಸದಲ್ಲಿಯೂ ಸಹ ಸ್ತ್ರೀ ಶಿಶುವು ಜನಿಸದಿರುವುದಕ್ಕೋಸ್ಕರ ಅವರ ಸಮಾಗಮ ಮಾಡಬಾರದು. ಸ್ತ್ರೀಯು ರಸಜ್ವಲೆಯಾದ 6ನೆಯ ರಾತ್ರಿಯೂ ಮತ್ತು ಸಮಸಂಖ್ಯೆಯ ರಾತ್ರಿಗಳಲ್ಲೂ ಅವರೊಡನೆ ಸಮಾಗಮ ಮಾಡಬೇಕು. ಏಕೆಂದರೆ ಸಮದಿವಸಗಳಲ್ಲಿ ಪುತ್ರರು, ವಿಷಮ ದಿನಗಳಲ್ಲಿ ಪುತ್ರಿಯರೂ ಹುಟ್ಟುವರು. ಪರ್ವ ದಿವಸಗಳಲ್ಲಿ ಸ್ತ್ರೀ ಸಹವಾಸ ಮಾಡಲು ಧರ್ಮದ್ರೋಹಿಗಳು, ಸಂಧ್ಯಾ ಸಮಯಗಳಲ್ಲಿ ಸಂಗಮಿಸಲು ನಪುಂಸಕರು ಹುಟ್ಟುವರು. ಬುದ್ಧಿವಂತನಾದವನು ಕ್ಷುರಕರ್ಮಕ್ಕೆ ರಿಕ್ತ ತಿಥಿಯನ್ನು ಬಿಟ್ಟು ಬಿಡಬೇಕು. ಎಂದಿಗೂ ಸಹ ಅಶಿಕ್ಷಿತರು ಮಾತನಾಡುತ್ತಿದ್ದರೆ ತಾನು ನಿಂತುಕೊಂಡು ಅದನ್ನು ಕೇಳಲು ಹೋಗಬಾರದು. ಉತ್ತಮನಾದವನಿಗೆ ಕೊಡಬೇಕಾದ ಪೀಠವನ್ನು ಅಧಮನಾದವನಿಗೆ ಕೊಡಬಾರದು. ಲೇ ಬ್ರಾಹ್ಮಣರಿರ, ಕ್ಷೌರ ಮಾಡಿಸಿಕೊಂಡಾಗಲೂ, ವಮನ ಮಾಡಿದಾಗಲೂ, ಸ್ತ್ರೀ ಸಹವಾಸ ಮಾಡಿದಾಗಲೂ, ಶವವಿದ್ದ ಬಳಿ ಹೋಗಿ ಬಂದಾಗಲೂ ಪ್ರಾಜ್ಞನಾದವನು ಸಚೇಲ ಸ್ನಾನವನ್ನು ಮಾಡಲೇಬೇಕು. ದೇವರು, ವೇದಗಳು, ಬ್ರಾಹ್ಮಣರು, ಸಾಧುಗಳು, ಸತ್ಯವಂತರು, ಮಹಾತ್ಮರು, ಗುರುಗಳು, ಪತಿವ್ರತೆಯರು, ಬ್ರಹ್ಮಯಾಜ್ಞಾದಿ ತಪೋನಿರತರು ಇಂತಹವರ ನಿಂದೆಯನ್ನೂ ಅಪಹಾಸ್ಯವನ್ನೂ ಮಾಡಬಾರದು. ರೇ ಬ್ರಾಹ್ಮಣರಿರ, ಯಾವಾಗಲೂ ಬೆಳ್ಳಗಿರುವ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ಬಿಳಿಯ ಹೂವುಗಳನ್ನು ಮುಡಿದಿರಬೇಕು. ಈ ರೀತಿಯಾಗಿ ಸರ್ವದಾ ಮಂಗಲಸೂಚಕವಾದ ವೇಷದಲ್ಲಿರಬೇಕು. ಎಂದಿಗೂ ಅಮಂಗಲವಾದ ವೇಷದಲ್ಲಿರಬಾರದು. ಪಂಡಿತನಾದವನು ಅಹಂಕಾರಿಗಳೊಡನೆಯೂ, ಮದಾಂಧರೊಡನೆಯೂ, ಮೂರ್ಖರೊಡನೆಯೂ, ಅಶಿಕ್ಷಿತರೊಡನೆಯೂ, ಶೀಲವಿಲ್ಲದವನೊಡೆಯೂ, ವಯಸ್ಸಿನಲ್ಲಿಯೂ ಜಾತಿಯಲ್ಲಿಯೂ ಕಮ್ಮಿಯಾದವನೊಡೆಯೂ, ಅತಿದೊಂದು ವೆಚ್ಚ ಮಾಡುವವನೊಡನೆಯೂ, ವೈರಿಗಳೊಡನೆಯೂ, ಕೆಲಸಕ್ಕೆ ಬಾರದವನೊಡನೆಯೂ, ನಿಂದೆಗೊಳಗಾದವನೊಡನೆಯೂ, ವಿಟವೃತ್ತಿಯುಳ್ಳವನೊಡನೆಯೂ, ದರಿದ್ರರೊಡನೆಯೂ, ಜಗಳಗಂಟರೊಡನೆಯೂ, ಇನ್ನೂ ಅನೇಕ ಬಗೆಯ ಅಧಮರೊಡನೆಯೂ ಸ್ನೇಹ ಬೆಳೆಸಬಾರದು. ಸ್ನೇಹಿತ, ಯಜ್ಞದೀಕ್ಷ ವಹಿಸಿದವನು, ದೊರೆ, ಸ್ನಾತಕ, ಮಾವ ಇವರು ಬಂದಾಗ ಎದ್ದು ನಿಲ್ಲಬೇಕು. ಇವರು ಮನೆಗೆ ಬಂದಾಗ ತನಗೆ ಶಕ್ತಿ ಇದ್ದಷ್ಟು ಇವರನ್ನು ಸತ್ಕರಿಸಬೇಕು. ಎಲೈ ವಿಪ್ರರಿರ, ಪ್ರತಿ ಸಂವತ್ಸರದಲ್ಲಿಯೂ ತನ್ನ ಮನೆಯಲ್ಲಿಯೇ ಇರತಕ್ಕಂತಹ ವಾಸ್ತು ಪುರುಷಾದಿ ದೇವತೆಗಳನ್ನು ಅವರವರ ಸ್ಥಾನಗಳಲ್ಲಿ ಕ್ರಮವಾಗಿ ಅರ್ಚಿಸಬೇಕು ಮತ್ತು ಯಜ್ಞೇಶ್ವರನಲ್ಲಿ ಕ್ರಮವಾಗಿ ಅವರಿಗೆ ಆಹುತಿಗಳನ್ನೂ ಈಯಬೇಕು. ಮೊದಲು ಬ್ರಹ್ಮನಿಗೂ ಅನಂತರ ಪ್ರಜಾಪತಿಗೂ ಆಹುತಿ ನೀಯಬೇಕು. ಅನಂತರ ಗೃಹ ನಿವಾಸಿಗಳಾದ ದೇವತೆಗಳಿಗೂ, ನಂತರ ಕಶ್ಯಪನಿಗೂ, ಬಳಿಕ ಅನುಮತಿಗೂ ಆಹುತಿಗಳನ್ನಿತ್ತು ಆಮೇಲೆ ಮನೆಯ ಹೊರಗೆ ಬಲಿಯನ್ನು ಹಾಕಬೇಕು. ಅನಂತರ ಹಿಂದೆ ನಾನು ನಿಮಗೆ ನಿತ್ಯಕರ್ಮ ವಿವರಣ ಸಂದರ್ಭದಲ್ಲಿ ಹೇಳಿದ್ದಂತಹ ವೈಶ್ವದೇವನನ್ನು ಮಾಡಬೇಕು. ಎಲೈ ಬ್ರಾಹ್ಮಣರಿರ, ನಾನದನ್ನು ನಿಮಗೆ ತಿಳಿಸುವೆನು, ಕೇಳಿರಿ. ದೇವತೆಗಳಿಗೆಂದು ಉದ್ದೇಶಿಸಿ ಬೇರೆ ಬೇರೆಯಾಗಿ ಸ್ಥಾನಗಳನ್ನು ವಿಂಗಡಿಸಿಕೊಳ್ಳಬೇಕು. ಅನಂತರ ಪರ್ಜನ್ಯ, ಅಪ್ಪು, ಧರಿತ್ರಿ ಇವರುಗಳಿಗೆ ಮಣಿಸ್ಥಾನದಲ್ಲಿ 3 ಬಲಿಗಳನ್ನು, ವಾಯುವಿಗೂ ಅಲ್ಲಿಯೇ 1 ಬಲಿಯನ್ನು ನೀಡಬೇಕು. ಪೂರ್ವಾದಿ ದಿಕ್ಕುಗಳಲ್ಲಿ ಕ್ರಮವಾಗಿ ಆಯಾಯ ದಿಕ್ಕುಗಳಿಗೂ, ಅನಂತರ ಕ್ರಮವಾಗಿ ಬ್ರಹ್ಮನಿಗೂ, ಅಂತರಿಕ್ಷಕ್ಕೂ, ಸೂರ್ಯನಿಗೂ, ವಿಶ್ವೇ ದೇವತೆಗಳಿಗೂ, ಸಕಲ ಭೂತಗಳಿಗೂ, ಉಷಸ್ಸಿಗೂ, ಭೂತಪತಿಗೂ ಉತ್ತರ ಭಾಗದಲ್ಲಿ ಶುಚಿಯಾಗಿ ಬಲಿಯನ್ನು ಅರ್ಪಿಸಬೇಕು. ಅನಂತರ ದಕ್ಷಿಣ ಪಾರ್ಶ್ವದಲ್ಲಿ ಆಪಸ್ಸವ್ಯದಿಂದ ಸ್ವಧಾ ನಮಃ ಎಂಬುದಾಗಿ ಪಿತೃಗಳಿಗೆ ಸ್ಥಳ ನಿರ್ದೇಶನ ಮಾಡಿ ಬಲಿ ಇಡಬೇಕು ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಯಕ್ಷೈ ತತ್ತೇ ಎಂಬುದಾಗಿ ಉಚ್ಚರಿಸುತ್ತಾ ವಿಧ್ಯನುಸಾರವಾಗಿ ಅನ್ನದ ಅವಶಿಷ್ಟ ಭಾಗ ಬೆರೆತ ನೀರನ್ನು ಬಿಡಬೇಕು. ಅನಂತರ ದೇವತೆಗಳಿಗೂ ಬ್ರಾಹ್ಮಣರಿಗೂ ನಮಸ್ಕಾರ ಮಾಡಬೇಕು. ಬಲಗೈನ ಅಂಗುಷ್ಟಾಂಗುಲಿಯ ಮೇಲುಭಾಗದಲ್ಲಿ, ಅಂದರೆ ಗೆರೆಗಳಿರುವ ಜಾಗದಲ್ಲಿ ನಿಲ್ಲುವ ನೀರನ್ನು ಬ್ರಾಹ್ಮತೀರ್ಥವೆನ್ನುವರು. ಇದು ಆಚಮನಕ್ಕೆ ಉಚಿತವಾದದ್ದು. ತರ್ಜನಿ ಮತ್ತು ಅಂಗುಷ್ಟಾಂಗುಲಿಗಳ ನಡುವಣ ಪ್ರದೇಶದಲ್ಲಿ ಬರುವ ನೀರು ಪಿತೃತೀರ್ಥವೆನಿಸುವುದು. ನಾಂದಿ ಶ್ರಾದ್ದಾದಿಗಳನ್ನುಳಿದು ಇತರ ಕರ್ಮಗಳಲ್ಲಿ ಈ ತೀರ್ಥದಿಂದಲೇ ಪಿತೃಗಳಿಗೆ ಜಲಕ್ರಿಯೆಯನ್ನು ಮಾಡಬೇಕು. ತರ್ಜನಿಯಿಂದ ಹಿಡಿದು ಕನಿಷ್ಠಿಕೆಯರೊಳಗಿನ
4 ಬೆರಳುಗಳ ಕೊನೆಯಲ್ಲಿ ಬೀಳುವ ನೀರು ದೈವತೀರ್ಥವೆನಿಸುವುದು. ಇದು ದೇವತೆಗಳಿಗೆ ಜಲಕ್ರಿಯೆಯಲ್ಲಿ ಉಪಯೋಗವಾಗುವುದು. ಕಿರುಬೆರಳಿನ ಕೆಳಭಾಗದಿಂದ ಬೀಳುವ ನೀರು ಕಾಯವೆನಿಸುವುದು. ಈ ಕಾಯತೀರ್ಥವು ಪ್ರಜಾಪತಿಗೆ ಸಲ್ಲುವಂತಹುದು. ಈ ರೀತಿಯಾಗಿರುವ ದೈವ, ಬ್ರಾಹ್ಮ, ಕಾಯತೀರ್ಥಗಳಿಂದಲೂ ಪಿತೃತೀರ್ಥಗಳಿಂದಲೂ ಯುಕ್ತವಾದ ಕ್ರಿಯೆಗಳನ್ನು ಮಾಡಬೇಕು. ಬೇರೆ ತೀರ್ಥಗಳಿಂದ ಕೂಡದು. ಬ್ರಾಹ್ಮತೀರ್ಥರಿಂದ ಆಚಮನವನ್ನು ಮಾಡಿದರೆ ಅದು ಪ್ರಶಸ್ತವೆನಿಸುವುದು. ಪಿತೃತೀರ್ಥದಿಂದ ಮಾಡಿದ ಪಿತೃಕ್ರಿಯೆಯು ಪ್ರಶಸ್ತವೆನಿಸುವುದು. ದೇವತೀರ್ಥದಿಂದ ಮಾಡುವ ದೇವಾರ್ಚನಾನಾದಿ ಕ್ರಿಯೆಯು ಉತ್ತಮವೆನಿಸುವುದು. ಮತ್ತು ಪ್ರಾಜಾಪತ್ಯ ಅಂದರೆ ಕಾಯತೀರ್ಥದಿಂದ ನಾಂದಿ ಮುಖಾದಿ ಶ್ರಾದ್ದಗಳನ್ನು, ಪಿಂಡೋದಕ ಕ್ರಿಯೆಗಳನ್ನು ಮತ್ತು ಪ್ರಜಾಪತಿಗೆ ಸಲ್ಲುವಂತಹ ಕ್ರಿಯೆಗಳನ್ನು ಪ್ರಾಜ್ಞನಾದವನು ನಡೆಸಬೇಕು. ಬುದ್ಧಿವಂತನಾದವನು ಒಟ್ಟಿಗೆ ನೀರನ್ನೂ ಅಗ್ನಿಯನ್ನೂ ಧರಿಸಬಾರದು. ಹಿರಿಯರು, ದೇವರು, ಪಿತೃಗಳು, ಬ್ರಾಹ್ಮಣರು ಎದುರಿಗೆ ಇರುವಾಗ ಕಾಲು ನೀಡಬಾರದು. ಹಾಗೆಯೇ ಕರೆಯುತ್ತಿರುವ ಹಸುವನ್ನು ಕರೆಯಲೂ ಕೂಗಲೂ ಬಾರದು. ಬೊಗಸೆಯಿಂದ ನೀರು ಕುಡಿಯಬಾರದು. ಶೌಚ ಸಮಯಗಳಲ್ಲಿಯೂ ಗುರುಗಳ ವಿಷಯದಲ್ಲೂ ಅಲ್ಪ ಕಾರ್ಯಗಳಲ್ಲೂ ಹೆಚ್ಚು ತಡ ಮಾಡಬಾರದು. ಮುಖದಿಂದ ಬೆಂಕಿಯನ್ನು ಊದಬಾರದು. ಎಲೆ ಬ್ರಾಹ್ಮಣರಿರ, ಸಾಲ ಕೊಡುವವನು, ವೈದ್ಯನು, ವೇದಾಧ್ಯಯ ನಿರತನಾದ ಬ್ರಾಹ್ಮಣನು, ಸರ್ವದಾ ನೀರು ಹರಿಯುವ ನದಿ ಇವು 4 ಇಲ್ಲದ ಸ್ಥಳಗಳಲ್ಲಿ ವಾಸ ಮಾಡಬಾರದು. ಯಾವ ಸ್ಥಳದಲ್ಲಿ ಆಳುಕಾಳುಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಬಲಿಷ್ಠನಾಗಿರುವಂತಹ ಧರ್ಮ ಕಾರ್ಯಾಸಕ್ತನಾದ ದೊರೆಯು ಆಳುತ್ತಿರುವನೋ ಅಲ್ಲಿಯೇ ಪ್ರಾಜ್ಞನಾದವನು ಸರ್ವದಾ ವಾಸ ಮಾಡಬೇಕು. ದುಷ್ಟನಾದ ದೊರೆ ಇರುವ ಕಡೆ ಸುಖವೆಲ್ಲಿಯದು? ಮತ್ತು ಯಾವ ಊರಿನಲ್ಲಿರುವ ಜನರು ಒಗ್ಗಟ್ಟಾಗಿಯೂ ಸರ್ವದಾ ನ್ಯಾಯತತ್ಪರರಾಗಿಯೂ ಶಾಂತರಾಗಿಯೂ ಮಾತ್ಸರ್ಯವಿಲ್ಲದೆಯೂ ಇರುತ್ತಾರೆಯೋ ಅಂತಹ ಊರಿನಲ್ಲಿ ವಾಸ ಮಾಡಿದರೆ ಸುಖ ಉಂಟಾಗುವುದು. ಯಾವ ದೇಶದಲ್ಲಿ ಇರತಕ್ಕ ರೈತರೆಲ್ಲರೂ ಸಾಮಾನ್ಯವಾಗಿ ಅಹಂಕಾರದಿಂದ ಮೆರೆಯುವುದಿಲ್ಲವೋ ಮತ್ತು ಎಲ್ಲಿ ಸಕಲ ವಿಧವಾದ ಶಾಖಪಾಕಾದಿ ಔಷಧಿಗಳು ದೊರೆಯುವವೋ ಅಂತಹ ದೇಶದಲ್ಲಿ ಪ್ರಾಜ್ಞರು ವಾಸ ಮಾಡಬೇಕು. ಎಲೆ ಬ್ರಾಹ್ಮಣರಿರ, ಮತ್ತೊಬ್ಬನನ್ನು ಜಯಿಸಬೇಕೆನ್ನುವವನು, ಹಿಂದಿನ ದ್ವೇಷವನ್ನು ಸಾಧಿಸಬೇಕೆನ್ನುವವನು, ಸರ್ವದಾ ಉತ್ಸವಗಳಲ್ಲಿ ಆಸಕ್ತನಾಗಿರತಕ್ಕ ಜನಗಳು ಎಲ್ಲಿ ಇರುವರೋ ಅಂತಹ ಸ್ಥಳದಲ್ಲಿ ವಾಸ ಮಾಡಬಾರದು. ಎಲ್ಲಿ ಶತ್ರುಗಳಿಗೆ ಸಗ್ಗದ ಬಲಾಢ್ಯನಾದ ದೊರೆಯು ಇರುವನೋ, ಯಾವ ದೇಶದಲ್ಲಿ ಭೂಮಿಯು ಪೈರು ಪಚ್ಚೆಗಳಿಂದ ತುಂಬಿರುವುದೋ ಮತ್ತು ಎಲ್ಲಿ ಜೊತೆಗಾರರೂ ಅಕ್ಕಪಕ್ಕದವರು ಒಳ್ಳೆಯ ಶೀಲವಂತರಾಗಿರುವರೋ ಆ ಪ್ರದೇಶದಲ್ಲಿ ಪಂಡಿತನಾದವನು ಪ್ರತಿನಿತ್ಯವೂ ವಾಸ ಮಾಡಬೇಕು. ಎಲೆ ಬ್ರಾಹ್ಮಣರಿರ, ನಿಮಗೆಲ್ಲರಿಗೂ ಒಳ್ಳೆಯದಾಗಲೆಂದು ಬಯಸಿ ಇವೆಲ್ಲವನ್ನೂ ತಿಳಿಸಿದೆನು. ಇನ್ಮುಂದೆ ಭಕ್ಷ್ಯಭೋಜ್ಯಗಳ ವಿಚಾರವಾಗಿ ತಿಳಿಸುವೆನು. ಬಹುಹೊತ್ತು ಇಟ್ಟಿದ್ದ ಅನ್ನವು ಪರ್ಯೋಷಿತವೆನಿಸಿದರೂ ಅದು ಸ್ನೇಹ ಅಂದರೆ ಜಿಡ್ಡು ತುಪ್ಪ ಮೊದಲಾದವುಗಳು ಅದರಿಂದ ಯುಕ್ತವಾಗಿದ್ದರೆ ತಿನ್ನಬಹುದು. ಗೋಧುಮ, ಜಣಿ, ಹಾಲು ಇವುಗಳಿಂದ ಸಿದ್ಧಪಡಿಸಿದ ವಸ್ತುಗಳಿಗೆ ತುಪ್ಪ ಮೊದಲಾದವನ್ನು ಹಾಕದಿದ್ದರೂ ಅವನ್ನು ತಿನ್ನಬಹುದು. ಮೊಲ, ಆಮೆ, ಉಡ, ಮುಳ್ಳುಹಂದಿ, ಶಲ್ವಿಮೃಗ, ಮೀನು ಇವುಗಳು ತಿನ್ನಲು ಅರ್ಹವಾದವು. ಊರಹಂದಿಯನ್ನು, ಕೋಳಿಯನ್ನು ತಿನ್ನಬಾರದು. ಪಿತೃಗಳಿಗೂ ದೇವತೆಗಳಿಗೂ ನಿವೇದಿಸಿದ ನಂತರ ಉಳಿದಿರುವುದು ಶ್ರಾದ್ದದಲ್ಲಿ ಬ್ರಾಹ್ಮಣರ ಸಲುವಾಗಿ ಪ್ರೋಕ್ಷಿಸಿದುದು ಔಷಧ ರೂಪವೂ ಆದ ಮಾಂಸವನ್ನು ತಿಂದರೆ ಆ ನರನು ದೋಷಭಾಗಿಯಾಗುವುದಿಲ್ಲ. ಶಂಖ, ಕಲ್ಲು, ಚಿನ್ನ, ಬೆಳ್ಳಿ, ಹಗ್ಗ, ಬಟ್ಟೆ, ಕಾಯಿ, ಪಲ್ಯ, ಗೆಡ್ಡೆಗೆಣಸು, ಹಣ್ಣು ಹಂಪಲು, ವಿದಲ ವೃಕ್ಷದ ತೊಗಟೆ, ರತ್ನಗಳು, ಹವಳ, ಮುತ್ತು, ಪಾತ್ರೆಗಳು, ಯಜ್ಞೀಯವಾದ ಪಾತ್ರೆಗಳು, ಚಮಸಗಳು ಇವನ್ನು ನೀರಿನಿಂದ ತೊಳೆದ ಮಾತ್ರಕ್ಕೆ ಶುದ್ಧಿಯಾಗುವು. ಅದೇ ರೀತಿ ಕಲ್ಲು ಗಡಿಗೆಗಳಿಗೂ ಜಿಡ್ಡಾದ ಪಾತ್ರೆಗಳು ಕಲ್ಲಿಗೆ ಉಜ್ಜುವುದರಿಂದಲೂ ಬಿಸಿ ನೀರಿನಲ್ಲಿ ತೊಳೆಯುವುದರಿಂದಲೂ ಶುದ್ಧ ಹೊಂದುವುದು. ಮೊರಗಳಿಗೂ ಚರ್ಮಗಳಿಗೂ ಒನಕೆ ವರಳುಗಳಿಗೂ ಕಟ್ಟಿ ಹಾಕಿರುವ ಬಟ್ಟೆಗಳಿಗೂ ಹೇರಿಗೂ ಎಲ್ಲ ಬಗೆಯ ನಾರುಮಡಿಗಳಿಗೂ ಸಕಲ ವಿಧವಾದ ಕಂಬಳಿ, ದಾವಳಿ ಮೊದಲಾದ ಉಣ್ಣೆಯ ವಸ್ತ್ರಗಳಿಗೂ ಮಣ್ಣು ಬೆರೆತ ನೀರು ಶುದ್ಧಿ ಎನಿಸಿರುವುದು. ಸಾಸಿವೆಯ ಅಥವಾ ಎಳ್ಳಿನ ಕಲ್ಕದಿಂದ ಉಪಘಾತ ಪಡೆದಿರುವ ವಸ್ತುಗಳಿಗೆ ಶುದ್ಧಿ ಉಂಟಾಗುವುದು. ಅದೇ ರೀತಿ ಹತ್ತಿಯ ವಸ್ತುಗಳಿಗೆ ಹಾಸಿಗೆ, ದಿಂಬು ಮೊದಲಾದವು ಜಲ ಅಥವಾ ಭಸ್ಮದ ಸೇಚನದಿಂದ ಶುದ್ಧಿಯಾಗುವುದು. ಮರ, ಆನೆಯ ಕೊಂಬು, ಮೂಳೆ, ಕೋಡು ಅಂದರೆ ಕೊಂಬು ಇವುಗಳನ್ನು ಕೊರೆಸಿದರೆ ಶುದ್ಧಿಯಾಗುವುದು. ಮಣ್ಣಿನ ಮಡಕೆಗಳು ಒಂದು ಬಾರಿ ಅಡಿಗೆ ಮಾಡಿದ ನಂತರ ಅಶುದ್ಧವೆನಿಸುವುದು. ಭಿಕ್ಷೆ ಎತ್ತಿ ತಂದ ವಸ್ತುವು, ಶಿಲ್ಪಿಯ ಹಸ್ತವು, ಮಾರುವುದಕ್ಕಿಟ್ಟಿರುವ ಪದಾರ್ಥವು, ಸ್ತ್ರೀಯ ಮುಖವು ಸರ್ವದಾ ಪರಿಶುದ್ಧವಾದುದು. ರಸ್ತೆಯಲ್ಲಿ ಬಿದ್ದುದು,
ತಿಳಿಯದಿದ್ದುದು, ಸೇವಕರಿಂದ ಸಂಸ್ಕರಿಸಲ್ಪಟ್ಟದುದು, ಮೊದಲು ಒಳ್ಳೆಯದೆನಿಸಿದುದು, ಬಹುಕಾಲ ಕಳೆದಿದ್ದುದು, ಅನೇಕ ವಸ್ತುಗಳು ಮರೆಯಾಗಿದ್ದುದು, ಅತಿ ಲಘುವಾದುದು, ಒಳಗಿರುವುದು ಹೆಚ್ಚಾಗಿರುವುದು, ಎಳೆಯದಾದುದು, ವೃದ್ಧರ ಮತ್ತು ರೋಗಿಗಳ ಚಲನವಲನವು, ಒಳಕೋಣೆಯು, ಸ್ತ್ರೀಯರ ಸ್ತನಗಳು ಇವು ಸಹಜವಾಗಿಯೇ ಶುಚಿಗಳಾಗಿರುವುವು. ಅದೇ ರೀತಿ ಹರಿಯುತ್ತಿರುವಂತಹ ವಾಸನೆಯಿಲ್ಲದ ನೀರು ಶುದ್ಧವಾದುದು. ಭೂಮಿಯು ಬಹುಕಾಲ ಬಿಟ್ಟಿರುವುದರಿಂದಲೂ, ಸುಡುವುದರಿಂದಲೂ, ಗುಡಿಸುವುದರಿಂದಲೂ, ಹಸುಗಳನ್ನು ಓಡಾಡಿಸುವುದರಿಂದಲೂ ಶುದ್ಧವಾಗುವುದು. ಮನೆಯ ಸಾರಿಸುವಿಕೆಯಿಂದಲೂ, ಉಲ್ಲೇಖನದಿಂದಲೂ, ಅಗೆಯುವಿಕೆಯಿಂದಲೂ, ನೀರು ಚುಮುಕಿಸುವುದರಿಂದಲೂ, ಗುಡಿಸುವುದು ಮೊದಲಾದವುಗಳಿಂದಲೂ ಶುದ್ಧಿ ಹೊಂದುವುದು. ಮತ್ತು ಅನ್ನದಲ್ಲಿ ಕೂದಲು ಹುಳು ಸೇರಿದ್ದಾದಲ್ಲಿ, ಹಸಿವು ಮೂಸಿ ನೋಡಿದ್ದರಾಗಲಿ, ನೊಣ ಸೇರಿದ್ದಾಗಲಿ, ಅಥವಾ ಅದನ್ನು ಶುದ್ಧಿಗೊಳಿಸಲು ಮಣ್ಣಿನ ನೀರನ್ನೂ ಬೂದಿಯನ್ನೂ ಅದರ ಮೇಲೆ ಹಾಕಬೇಕು. ಅತ್ತಿಕಾಯಿಗಳ ಹುಳಿಯಿಂದಲೂ ನೀರಿನಿಂದಲೂ ತವರ ಮತ್ತು ಸೀಸೆಗಳಿಗೆ ಶುದ್ಧಿಯಾಗುವುದು. ಭಸ್ಮ ಮತ್ತು ನೀರುಗಳಿಂದ ಕಂಚಿಗೂ ದ್ರವ ಪದಾರ್ಥಗಳಿಗೆ ಇತ್ತಲಿಂದತ್ತ ಹರಿಯುವಂತೆ ಮಾಡಿಸಿದುದು ಶುದ್ಧಿಯಾಗುವುದು. ಮತ್ತು ಅಮೇಧ್ಯವು ಮೆತ್ತಿಕೊಂಡ ವಸ್ತುವಿಗೆ ಮಣ್ಣಿನ ನೀರಿನಿಂದಲೂ ಆ ವಾಸನೆಯನ್ನು ಹೋಗಲಾಡಿಸುವಿಕೆಯಿಂದಲೂ ಶುದ್ಧಿಯಾಗುವುದು. ಮತ್ತು ಇತರ ವಸ್ತುಗಳಿಗೆ ಅಮೇಧ್ಯವು ತಗುಲಿದರೆ ಅದರ ಬಣ್ಣವನ್ನು ವಾಸನೆಯನ್ನು ಹೋಗಲಾಡಿಸಲು ಶುದ್ಧಿ ಉಂಟಾಗುವುದು. ಚಂಡಾಲರಿಂದಲೂ ದುಷ್ಟ ಮೃಗಗಳಿಂದಲೂ ಕತ್ತರಿಸಲ್ಪಟ್ಟ ಮಾಂಸವು ಶುಚಿ ಎನಿಸುವುದು. ಬೀದಿಯಲ್ಲಿ ಬಂದ ಎಣ್ಣೆ ಮೊದಲಾದ ವಸ್ತುಗಳು, ಹಸುವು ತೃಪ್ತಿಯಾದ ಮೇಲೆ ಕೊಟ್ಟ ಹಾಲು, ಧೂಳು, ಬೆಂಕಿ, ಕುದುರೆ, ಹಸು, ನೆರಳು, ಬೆಳಕು, ಗಾಳಿ, ಭೂಮಿ, ಹನಿಗಳು, ನೊಣ ಮೊದಲಾದವು ಇವೆಲ್ಲವುಗಳಿಗೆ ದುಷ್ಟವಸ್ತು ಸಂಪರ್ಕವಾಗಿದ್ದರೂ ಅದಕ್ಕೆ ದೋಷವಾಗುವುದಿಲ್ಲ. ಆಡು, ಕುದುರೆಗಳು ಮುಖಭಾಗದಲ್ಲಿ ಶುದ್ಧವಾದವು. ಹಸು ಮತ್ತು ಅದರ ಕರುಗಳು ಮಾತ್ರ ಮುಖಭಾಗದಲ್ಲಿ ಶುದ್ಧವಲ್ಲ. ತಾಯ ಹಾಲು ಶುದ್ಧವಾದುದು. ಹಣ್ಣನ್ನು ಕೆಡಹುವಾಗ ಹಕ್ಕಿಯು ಶುದ್ಧವು. ಮತ್ತು ಮಣೆ, ಹಾಸಿಗೆ, ಪಲ್ಲಕ್ಕಿ ಗಾಡಿ ಮೊದಲಾದ ಪ್ರಯಾಣದ ಉಪಯೋಗಿ ವಸ್ತುಗಳು, ನದಿಯ ದಡಗಳು, ಹುಲ್ಲು ಇವು ಸೂರ್ಯಚಂದ್ರರ ಕಿರಣಗಳಿಂದಲೂ ಗಾಳಿಯಿಂದಲೂ ಬೀದಿಯಲ್ಲಿ ಮಾರುವುದಕ್ಕೆ ಇಟ್ಟಿರುವ ವಸ್ತುವಿನಂತೆಯೇ ಶುದ್ಧವೆನಿಸುವುವು. ಬೀದಿಯಿಂದ ಬಂದಾಗ, ಸ್ನಾನ ಮಾಡಿದಾಗ, ಊಟ ಮಾಡಿದಾಗ, ನೀರು ಕುಡಿದಾಗ ಮತ್ತು ಬಟ್ಟೆಗಳನ್ನು ಉಟ್ಟುಕೊಂಡಾಗ ವಿಧ್ಯನುಸಾರವಾಗಿ ಆಚಮನವನ್ನು ಮಾಡಬೇಕು. ಅಸ್ಪೃಶ್ಯರಾದ ಯಾರಾದರೂ ತಗುಲಿಕೊಂಡು ಹೋದರೂ, ರಸ್ತೆಯಲ್ಲಿಯೇ ಕೊಚ್ಚೆಯ ನೀರಿನಲ್ಲಿ ಹಾಕಿದ್ದರೂ, ಸುಟ್ಟ ಇಟ್ಟಿಗೆಗಳಿಗೆ ಗಾಳಿಯು ತಗಲುತ್ತಿರುವುದರಿಂದ ದೋಷವಿಲ್ಲವು. ಅನ್ನವು ಹೆಚ್ಚಾಗಿದ್ದು ಅದಕ್ಕೇನಾದರೂ ಅಶುಚಿ ಪದಾರ್ಥವು ಸೇರಿದಲ್ಲಿ ಆ ಭಾಗದ ಮೇಲನ್ನವನ್ನು ತೆಗೆದುಹಾಕಬೇಕು. ಬಳಿಕ ಆಚಮನ ಮಾಡಿ ಉಳಿದ ಅನ್ನದ ಮೇಲೆ ಮಣ್ಣಿನಿಂದಲೂ ನೀರಿನಿಂದಲೂ ಪ್ರೋಕ್ಷಿಸಲು ಅದು ಶುದ್ಧಿಯಾಗುವುದು. ದುಷ್ಟನಾದವನ ಅನ್ನವನ್ನು ಊಟ ಮಾಡಿದರೆ 3 ದಿನಗಳ ಉಪವಾಸ ಮಾಡಬೇಕು. ಈ ಪರಿಹಾರವು ತಿಳಿಯದೆ ಮಾಡಿದರೆ ಮಾತ್ರ. ತಿಳಿದು ಮಾಡಿದರೆ ಈ ದೋಷಕ್ಕೆ ಪರಿಹಾರವಿಲ್ಲವು. ಮುಟ್ಟಾದವಳನ್ನು, ಅವಲಗ್ನೆಯನ್ನು, ಬಾಣಂತಿಯನ್ನು, ಕ್ಷೌರಕನನ್ನು, ಹೆಣ ಹೊತ್ತವರನ್ನು ಮುಟ್ಟಿದರೆ ಶುದ್ಧಿಯಾಗಲು ಸ್ನಾನ ಮಾಡಬೇಕು. ಮನುಷ್ಯನ ಮೂಳೆಯನ್ನು ಮುಟ್ಟಿದರೆ ಎಣ್ಣೆಯನ್ನೆತ್ತಿಕೊಂಡು ನೀರಿನಲ್ಲಿ ಮಿಂದರೆ ಶುದ್ಧ ಹೊಂದುವನು. ಎಣ್ಣೆ ಇಲ್ಲದಂತೆ ಸ್ನಾನ ಮಾಡಿದ ನಂತರ ಆಚಮನ ಮಾಡಿದ ಗೋವನ್ನು ಸ್ಪರ್ಶಿಸಿ ಸೂರ್ಯನನ್ನು ನೋಡಬೇಕು. ಮತ್ತು ಉಗುಳುನನ್ನು ಮೈಗೆ ತೆಗೆದುಕೊಂಡು ಬಿಸಾಡಿರುವ ಅನುಲೇಪನಗಳನ್ನು ದಾಟಬಾರದು. ಎಂಜಲನ್ನು, ಮಲಮೂತ್ರಗಳನ್ನು, ಕಾಲು ತೊಳೆದ ನೀರನ್ನು ಮನೆಯ ಹೊರಗೆ ಚೆಲ್ಲಬೇಕು. ಪಂಚಪಿಂಡಗಳನ್ನು ತೆಗೆದುಹಾಕದೆ ಮತ್ತೊಬ್ಬರ ಮನೆಯ ನೀರಲ್ಲಿ ಸ್ನಾನ ಮಾಡಬಾರದು. ದೇವ ನಿರ್ಮಿತವಾದ ನಂದಿ ತಟಾಕಗಳಲ್ಲಿಯೂ ಇಲ್ಲವೇ ಗಂಗಾ ಮೊದಲಾದ ಇತರ ನದಿಗಳಲ್ಲಿಯೂ ಸ್ನಾನ ಮಾಡಬೇಕು. ಹೊತ್ತಲದ ಹೊತ್ತಿನಲ್ಲಿ ಪ್ರಾಜ್ಞನಾದವನು ಎಂದಿಗೂ ಉದ್ಯಾನಾದಿಗಳಲ್ಲಿ ಇರಬಾರದು. ಜನರಿಗೆ ದ್ವೇಷಿಗಳಾದವರೊಡನೆಯೂ ವೀರ ಪುರುಷರಿಲ್ಲದ ಸ್ತ್ರೀಯರೊಡನೆಯೂ ದೇವರು, ಪಿತೃಗಳು, ಸಚ್ಚಾಸ್ತ್ರಗಳು, ಯಾಗ ದೀಕ್ಷಿತರು, ಸನ್ಯಾಸಿಗಳು ಇವರನ್ನು ನಿಂದಿಸುವವರೊಡನೆಯೂ ಮಾತುಕತೆಯನ್ನಾಡಬಾರದು. ಮತ್ತು ರಜಸ್ವಲೆಯನ್ನು, ಸನ್ಯಾಸಿಯನ್ನು, ಪತಿತನನ್ನು, ಹೆಣವನ್ನು ಸ್ಪರ್ಶಿಸಿದರಾಗಲಿ ಮಾತನಾಡಿಸಿದರಾಗಲಿ ಉಂಟಾಗುವ ದೋಷವನ್ನು ಸೂರ್ಯನ ಸಂದರ್ಶನದಿಂದ ಕಳೆದುಕೊಳ್ಳಬೇಕು. ವಿಧರ್ಮೀಯರು, ಹೊಲೆಮನೆಯವಳು, ನಪುಂಸಕನು, ನಗ್ನನು, ನಾಪಿತನು, ಹೆಣ ಹೊತ್ತವರು, ಪರದಾರರತರು ಇವರನ್ನು ಕಂಡರೆ ಸೂರ್ಯನನ್ನು ಸಂದರ್ಶಿಸಿ ಶುದ್ಧಿ ಪಡೆಯಬೇಕು. ಪ್ರಾಜ್ಞರಾದವರು ಇದೇ ರೀತಿಯಾಗಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಅಭೋಜ್ಯರಾದವರು, ಭಿಕ್ಷುಗಳು, ಪಾಷಂಡರು ಇವರನ್ನು, ಬೆಕ್ಕು, ಕತ್ತೆ, ಕೋಳಿ ಇವುಗಳನ್ನು, ಪತಿತರು, ಏಟು ಬಿದ್ದವರು, ಚಂಡಾಲರು, ಮೃತರಾದವರನ್ನು ಒಯ್ಯುವವರು, ಮುಟ್ಟಾದವಳು, ಊರ ಹಂದಿ ಇವರೆಲ್ಲರನ್ನೂ ಮುಟ್ಟಿದಾಗ ಧರ್ಮಜ್ಞನಾದವನು ಸ್ನಾನ ಮಾಡಿ ಶುದ್ಧ ಹೊಂದುವನು.
ಅದೇ ರೀತಿ ಜಾತ ಶೌಚ ಮೃತ ಶೌಚವಿರುವವರನ್ನು ಮುಟ್ಟಿದಾಗಲೂ ಸ್ನಾನ ಮಾಡಿ ಶುದ್ಧಿಯಾಗಬೇಕು. ಯಾವನ ಮನೆಯಲ್ಲಿ ನಿತ್ಯ ಕರ್ಮಗಳು ಪ್ರತಿನಿತ್ಯವೂ ನಡೆಯುವುದಿಲ್ಲವೋ ಅವನನ್ನು, ಯಾವ ನರಾಧವನು ಪಾಪ ಕಾರ್ಯಗಳಲ್ಲೇ ಆಸಕ್ತನಾಗಿ ಬ್ರಾಹ್ಮಣರಿಂದ ಪರಿತ್ಯಜಿಸಲ್ಪಟ್ಟಿರುವನೋ ಅಂತಹವನು ನಿತ್ಯವೂ ನಿತ್ಯಕರ್ಮಗಳನ್ನು ಬಿಡದೇ ಇದ್ದರೂ ಆ ಪಾಪಿಯನ್ನು ಮುಟ್ಟಿಸಿಕೊಂಡರೆ ಸ್ನಾನ ಮಾಡಬೇಕು. ಆ ನಿತ್ಯಕರ್ಮವನ್ನು ಯಾವಾಗ ಮಾಡದಿರಬೇಕೆಂದರೆ ಜಾತಾ ಶೌಚ ಮೃತಾ ಶೌಚ ಸಮಯಗಳಲ್ಲಿ ಮಾತ್ರ. ಬ್ರಾಹ್ಮಣನು ಆ ಸಮಯದಲ್ಲಿ ದಾನವನ್ನು ಹೋಮವನ್ನು 10 ದಿನಗಳು ಮಾತ್ರ ಮಾಡಿದಿರಬೇಕು. ಸಂಧ್ಯಾವಂದನೆಯೂ ಉಂಟು. ಕ್ಷತ್ರಿಯನು 12 ದಿನಗಳು, ವೈಶ್ಯನು 15 ದಿನಗಳು, ಶೂದ್ರನು 1 ತಿಂಗಳು ಕರ್ಮವನ್ನು ಬಿಟ್ಟಿರಬೇಕು. ಈ ದಿನಗಳಾದ ಮೇಲೆ ಅವರೆಲ್ಲರೂ ತಮ್ಮ ನಿತ್ಯ ಕರ್ಮಗಳನ್ನು ಅವರಿಗೆ ವಿಹಿತವಾಗಿರುವಂತೆ ನೆರವೇರಿಸಬೇಕು. ಸತ್ತವನಿಗೆ ಅವನ ವಂಶೀಯರು ಊರ ಹೊರಗೆ ಹೋಗಿ ಜಲಕ್ರಿಯೆಯನ್ನು ಮಾಡಬೇಕು. ಮೊದಲನೆಯ ದಿನವಾಗಲಿ 4, 7, 9ನೆಯ ದಿನವಾಗಲಿ ಆ ಜಲಕ್ರಿಯೆಯನ್ನು ಮಾಡಬೇಕು. ಸತ್ತ ದಿವಸದಿಂದ 4ನೆಯ ದಿವಸದಲ್ಲಿ ಅವನ ಅಸ್ಥಿಗಳ ಸಂಚಯನವನ್ನು ಮಾಡಬೇಕು. ಸಂಚಯನಾನಂತರ ಅವರ ಅಂಗಸ್ಪರ್ಶವನ್ನು ಮಾಡಬಹುದು. ಮೃತನ ವಂಶೀಯರು ಆ ಸಂಚಯನಾನಂತರದಲ್ಲಿ ಇತರ ಔರ್ಧ್ವಹೈಹಿಕ ಕ್ರಿಯೆಗಳನ್ನು ನಡೆಸಬೇಕು. ಆ ಜ್ಞಾತಿಗಳಲ್ಲಿ ಪರಸ್ಪರ ಸ್ಪರ್ಶವು ಆ ಮೃತ ದಿವಸಗಳಲ್ಲಿ ನಿಷಿದ್ಧವಲ್ಲವು. ಮತ್ತು ಯಾರಾದರೂ ತಮ್ಮ ಇಚ್ಛೆಯಿಂದ ಶಸ್ತ್ರಗಳಿಂದಾಗಲಿ, ನೇಣು ಹಾಕಿಕೊಂಡಾಗಲಿ, ಬೆಂಕಿಯಲ್ಲಿ ಬಿದ್ದಾಗಲಿ, ವಿಷ ಕುಡಿದಾಗಲಿ, ಇತರ ಸಾಹಸ ಕೃತ್ಯದಿಂದಾಗಲಿ ಸತ್ತುದೇ ಆದರೆ ಮತ್ತು ಪ್ರಾಯೋಪವೇಶದಿಂದಾಗಲಿ ಅನಶನದಿಂದಾಗಲಿ ಯಾರಾದರೂ ಸತ್ತುದೇ ಆದರೆ ಮತ್ತು ಎಳೆ ಹುಡುಗನು, ದೇಶಾಂತರದಲ್ಲಿರುವವನು, ಸನ್ಯಾಸ ಸ್ವೀಕರಿಸಿದವನು ಸತ್ತುದೇ ಆದರೆ ಅವರಿಗೆ ಸತ್ಯ ಶುದ್ಧಿಯೆಂದು ಇಲ್ಲವೇ 3 ದಿನಗಳು ಅಶೌಚವೆಂದು ಹೇಳಲ್ಪಟ್ಟಿರುವುದು. ದಾಯಾದಿಗಳಲ್ಲಿ ಯಾರಾದರೂ ಒಬ್ಬರು ಸತ್ತ ಸೂತಕದಲ್ಲಿ ಮತ್ತೊಬ್ಬನು ಸತ್ತರೆ ಆಗ ಮೊದಲಿನ ಅಶೌಚವನ್ನು ಪರಿಗಣಿಸಿಯೇ ಶೌಚಾದಿಗಳನ್ನು ನಿರ್ಣಯಿಸಿ ಆಯಾ ದಿನಗಳ ಕರ್ತವ್ಯವನ್ನು ನೆರವೇರಿಸಬೇಕು. ಇದೇ ಕ್ರಮವೇ ಜಾತ ಶೌಚ ಸಂದರ್ಭದಲ್ಲಿಯೂ ಅನುಸರಿಸಲ್ಪಡಬೇಕು. ದಾಯಾದಿಗಳಲ್ಲಿ ಒಬ್ಬರ ಹೆಂಡತಿ ಹೆತ್ತಿರುವ ಸಮಯದಲ್ಲಿಯೇ ಮತ್ತೊಬ್ಬರ ಹೆಂಡತಿಯೂ ಹೆತ್ತರೆ ಮೊದಲಿನ ಜಾತ ಶೌಚಮದೊಂದಿಗೆ 2ನೆಯದೂ ಕಳೆದು ಹೋಗುವುದು. ಅನಂತರ ಎಂದಿನಂತೆ ನಿತ್ಯ ಕರ್ಮಗಳನ್ನು ಆಚರಿಸಬೇಕು. ಪುತ್ರ ಜನನವಾದ ನಂತರ ತಂದೆಯಾದವನು ಸಚೇಲವಾಗಿ ಉಟ್ಟ ಬಟ್ಟೆ ಸಹಿತ ಸ್ನಾನ ಮಾಡಬೇಕು. ಆ ಜಾತಾ ಶೌಚ ಸಂದರ್ಭದಲ್ಲಿಯೂ ಒಬ್ಬರಿಗೆ ಜಾತಾ ಶೌಚ ಪ್ರಾಪ್ತನಾಗಿದ್ದು ಕೆಲ ದಿನಗಳ ಮೇಲೆ ಬೇರೊಂದು ಜಾತಾ ಶೌಚವು ಪ್ರಾಪ್ತವಾದರೆ ಮೊದಲು ಪ್ರಾಪ್ತವಾದ ಜಾತಾ ಶೌಚದ ದಿನಗಳನ್ನು ಅನುಸರಿಸಿಯೇ ಹಿಂದಿನಂತೆಯೇ ಅಶೌಚದ ಗಣನೆಯು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಕ್ರಮವಾಗಿ 10, 12, 15 ದಿನಗಳು ಮತ್ತು ತಿಂಗಳು ಕಳೆದ ನಂತರ ತಮ್ಮ ತಮ್ಮ ವರ್ಣೋಚಿತವಾದ ನಿತ್ಯಕರ್ಮಗಳನ್ನು ವಿಧ್ಯನುಸಾರ ಆಚರಿಸಬೇಕು. ಈ ದಿನಗಳು ಕಳೆದ ನಂತರ ಸತ್ತವನಿಗೆ ಏಕೋದಿಷ್ಟ ಶ್ರಾದ್ದ ಮಾಡಬೇಕು ಮತ್ತು ವಿವೇಕಿಗಳಾದವರು ಬ್ರಾಹ್ಮಣರಿಗೆ ದಾನಗಳನ್ನು ಕೊಡಬೇಕು. ಸತ್ತವನಿಗೆ ಪ್ರಪಂಚದಲ್ಲಿ ಯಾವುದು ಇಷ್ಟವಾಗಿತ್ತೋ ಮತ್ತು ಮನೆಯಲ್ಲಿ ಯಾವುದು ಪ್ರಿಯವಾಗಿತ್ತೋ ಆ ಯಾವ ವಸ್ತುಗಳನ್ನು ಗುಣವಂಶನಾದವನಿಗೆ ದಾನ ಕೊಡಬೇಕು. ಹಾಗಾದರೆ ಅವರು ಬಯಸಿದಂತೆ ಅವರು ಕೊಟ್ಟ ವಸ್ತುಗಳು ಅಕ್ಷಯವಾಗುವು. ಅಶೌಚ ದಿವಸಗಳು ಮುಗಿದ ನಂತರ ವಾಹನ ಮತ್ತು ಆಯುಧಗಳಿಂದ ನೀರನ್ನು ಸ್ಪರ್ಶಿಸಿ ಸತ್ತವನಿಗೆ ತಿಲೋದಕವನ್ನು ಪಿಂಡಗಳನ್ನು ದಾನ ಮಾಡಿದ ನಂತರ ಎಲ್ಲ ವರ್ಣಗಳವರು ಕೃತಕೃತ್ಯರಾಗುವರು. ಆದುದರಿಂದ ಚತುರ್ವರ್ಣದವರು ಶುಚಿಗಳಾಗಿ ತಮ್ಮ ಕರ್ಮಗಳನ್ನು ಸಮಗ್ರವಾಗಿ ನೆರವೇರಿಸಬೇಕು. ಹಾಗಾದಲ್ಲಿ ಅವರಿಗೆ ಇಹದಲ್ಲಿಯೂ ಪರದಲ್ಲಿಯೂ ಸುಖವುಂಟಾಗುವುದು. ಪ್ರತಿನಿತ್ಯವೂ ವೇದವನ್ನು ಅಧ್ಯಯನ ಮಾಡಬೇಕು ಮತ್ತು ಪ್ರತಿಯೊಬ್ಬನೂ ವಿದ್ವಾಂಸನಾಗಬೇಕು. ಧರ್ಮದಿಂದ ಧನವನ್ನು ಸಂಪಾದಿಸಬೇಕು. ಆ ಧನದಿಂದ ಪ್ರಯತ್ನಪೂರ್ವಕವಾಗಿ ಯಾಗವನ್ನೂ ಮಾಡಲೂ ಬೇಕು. ಎಲೈ ದ್ವಿಜರಿರ, ಹೀಗಾದರೆ ಮಾತ್ರ ಆತ್ಮವು ಕೋಪದಿಂದ ಜಿಗುಪ್ಸೆ ಹೊಂದುವುದಿಲ್ಲ. ಮಾಡುವ ಕೆಲಸವನ್ನು ನಿರ್ಭಯವಾಗಿ ಮಾಡಬೇಕು. 10 ಜನರಿಗೆ ತಾನು ಮಾಡುವ ಕೆಲಸವು ಗೊತ್ತಾಗಬೇಕೇ ಹೊರತು ಗುಟ್ಟಾಗಿರಬಾರದು. ಎಲೈ ವಿಪ್ರರಿರ, ಈ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿರುವ ಪುರುಷನು ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ಆಚರಿಸುತ್ತಿದ್ದರೆ ಇಹದಲ್ಲಿಯೂ ಪರದಲ್ಲಿಯೂ ಅವನಿಗೆ ಒಳ್ಳೆಯದಾಗುವುದು. ನಾನು ಹೇಳಿದ ಈ ವಿಷಯವೆಲ್ಲವೂ ರಹಸ್ಯವಾದುದು, ಆಯುಸ್ಸನ್ನು ಹೆಚ್ಚಿಸುವಂತಹುದು, ಧನ್ಯವಾದುದು, ಬುದ್ಧಿಯನ್ನು ಬೆಳೆಸುವಂತಹುದು ಮತ್ತು ಮಾನವರ ಸಕಲ ಪಾಪಗಳನ್ನು ಪರಿಹರಿಸುವುದು, ಅವರಿಗೆ ಐಶ್ವರ್ಯವನ್ನು, ಪುಷ್ಟಿಯನ್ನು, ಆರೋಗ್ಯವನ್ನು ಉಂಟು ಮಾಡುವುದು ಮತ್ತು ಯಶಸ್ಸನ್ನು, ಕೀರ್ತಿಯನ್ನು ಕೊಡುವುದಲ್ಲದೆ ತೇಜಸ್ಸನ್ನು, ಬಲವನ್ನು ಹೆಚ್ಚಿಸುವುದು ಮತ್ತು ಪಾವನವಾದುದು, ಮಂಗಲಕರವಾದುದು. ಎಲೆ ಮುನಿಶ್ರೇಷ್ಠರಿರ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಸ್ವರ್ಗಕ್ಕೆ ಸಾಧನವಾದ
ಈ ಉತ್ತಮೋತ್ತಮವೆನಿಸಿದ ಸದಾಚಾರವನ್ನು ಸರ್ವದಾ ಅನುಷ್ಠಾನದಲ್ಲಿ ತರಬೇಕು. ತಾನು ಶ್ರೇಯಸ್ಸನ್ನು ಪಡೆಯಬೇಕೆಂದ ಆಸೆಯುಳ್ಳವನು ಪ್ರಯತ್ನಪೂರ್ವಕವಾಗಿ ಇದೆಲ್ಲವನ್ನೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆ ರೀತಿ ತಿಳಿದುಕೊಂಡೇ ಯಾವನು ಸರ್ವಕಾಲದಲ್ಲಿಯೂ ತನ್ನ ಆಚರಣೆಯಲ್ಲಿ ತರುವನೋ ಅವನು ತನ್ನ ಸಕಲ ಪಾಪಗಳಿಂದಲೂ ಬಿಡಲ್ಪಟ್ಟು ಸ್ವರ್ಗಲೋಕದಲ್ಲಿ ವಿರಾಜಿಸುವನು. ಎಲೆ ಬ್ರಾಹ್ಮಣೋತ್ತಮರಿರ, ಈ ಆಖ್ಯಾನವು ಬಹು ಸಾರವತ್ತಾದುದು. ಇದನ್ನು ನಿಮಗೆ ತಿಳಿಸಿದೆನು. ಶ್ರುತಿಸ್ಮೃತಿಗಳಿಂದ ವಿಹಿತವಾದ ಈ ಧರ್ಮವನ್ನು ಯಾರೆಂದವರಿಗೆ, ಅಂದರೆ ಸಾಮಾನ್ಯ ಮನುಷ್ಯನಿಗೆ ಕೊಟ್ಟು ಬಿಡಬಾರದು. ನಾಸ್ತಿಕನಿಗೂ, ಕೆಟ್ಟ ಬುದ್ಧಿಯುಳ್ಳವನಿಗೂ, ಢಂಬಾಚಾರನಾದವನಿಗೂ, ಮೂರ್ಖನಿಗೂ, ಕುಯುಕ್ತಿಗಳಿಂದ ಪ್ರಲಪಿಸುವವನಿಗೂ ಈ ಧರ್ಮವನ್ನು ಉಪದೇಶಿಸಬಾರದು ಎಂದನು. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ ಸದಾಚಾರ ನಿರೂಪಣವೆಂಬ 221ನೇ ಅಧ್ಯಾಯವು ಸಮಾಪ್ತವಾದುದು.